ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಸ್ವಾಗತ. ಇವತ್ತು ಚಿಕ್ಕವರಿಂದ ದೊಡ್ಡೋರ್ವರೆಗೂ ಎಲ್ಲರಿಗೂ ಇಷ್ಟ ಆಗುವಂಥ ಫ್ರೆಂಚ್ ಫ್ರೈಸ್ನ ಮನೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಸ್ವಲ್ಪ ಪ್ರೊಸೀಜರ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಮನೆಯಲ್ಲೇ ಕ್ರಿಸ್ಪಿಯಾಗೆ ಆಚೆಗಡೆಕ್ಕಿಂತನೂ ಟೇಸ್ಟಿಯಾಗೆ ಹೆಲ್ದಿಯಾಗೆ ಫ್ರೆಂಚ್ ಫ್ರೈಸ್ನ ಮಾಡ್ಕೊಳ್ಬೋದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ದಪ್ಪದ ಆಲೂಗಡ್ಡೆ 3 ಆಲೂಗಡ್ಡೆ ತೊಗೊಂಡಿದ್ದೀನಿ. ಆಲೂಗಡ್ಡೆ ದಪ್ಪದಾಗಿ ಉದ್ದದಾಗಿ ಇರಬೇಕು. ನಿಮ್ಮ ಕೈಲಿ ಆದರೆ ಚಿಪ್ಸ್ ಮಾರೋರ ಹತ್ರ ತೊಗೊಂಡ್ರೆ ಅದಿನ್ನೂ ತುಂಬಾ ಚೆನ್ನಾಗಾಗತ್ತೆ. ಈ ರೀತಿ ಸಿಪ್ಪೆಲ್ಲ ಚೆನ್ನಾಗಿ ತೆಕ್ಕೊಂಡು ಆ ಕಡೆ ಈ ಕಡೆ ಎಡ್ಜಸ್ನ ಕಟ್ ಮಾಡಿಕೊಂಡು ನಾವು ಫ್ರೆಂಚ್ ಫ್ರೈಸ್ನ ಕಟ್ ಮಾಡ್ಕೊಳ್ಳೋಣ. ತುಂಬ ತೆಳ್ಳಗೆ ಮಾಡ್ಕೋಬೇಡಿ, ಆದಷ್ಟು ಒಂಚೂರು ಮೀಡಿಯಮಾಗೆ ದಪ್ಪಗೇ ಇರಲಿ, ಸೊ ದ್ಯಾಟ್ ಅದು ಬಾಯ್ಲ್ ಮಾಡಿದಾಗ ಫ್ರೈ ಮಾಡಿದಾಗ ಚೆನ್ನಾಗಿ ಹೋಲ್ಡ್ ಆಗುತ್ತೆ ಶೇಪು. ಹಾಗಾಗಿ ನೋಡಿ, ಈ ರೀತಿ ಉದ್ದುದ್ದಗೆ ನಾನು ಈ ಸೈಜಲ್ಲಿ ಈ ಮೆಷರ್ಮೆಂಟಲ್ಲಿ ಕಟ್ ಮಾಡ್ಕೊಳ್ತೀನಿ. ಆದಷ್ಟು ಎಲ್ಲನೂ ಒಂದೇ ಮೆಷರ್ಮೆಂಟಲ್ಲಿ ಕಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನೋಡಿ, ಈ ಥರ ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ. ಆದಷ್ಟು ಆಲೂಗೆಡ್ಡೆ ಉದ್ದುದ್ದಾಗೆ ದೊಡ್ಡದಾಗಿರೋದನ್ನೇ ಆರಿಸ್ಕೊಂಡು ತಗೊಳ್ಳಿ. ನೋಡಿ, ಈ ರೀತಿ ಈ ಸೈಜಲ್ಲಿ ನಾನು ಎಲ್ಲದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟಾದರೆ ಸಾಕು. ತುಂಬ ತೆಳ್ಳಗೂ ಇರೋದಿಲ್ಲ, ತುಂಬ ದಪ್ಪಗೂ ಇರೋದಿಲ್ಲ. ಈಗ ಅದಷ್ಟು ಕಟ್ ಮಾಡಿದ್ದನ್ನು ನಾನು ಐಸ್ ಕೋಲ್ಡ್ ವಾಟರಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಒಂದೇ 1 ನಿಮಿಷ ಐಸ್ ಕೋಲ್ಡ್ ವಾಟರಲ್ಲಿ ಹಾಕಿಡಬೇಕಾಗತ್ತೆ. ಅದು 1 ನಿಮಿಷ ಆಗೋಷ್ಟರಲ್ಲಿ ಸ್ಟೋವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರನ್ನ ಬಾಯ್ಲ್ ಆಗೋಕ್ಕಿಡೋಣ. ಅದಕ್ಕೆ ಸುಮಾರು 1-1.5 ಚಮಚದಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಕಟ್ ಮಾಡಿಟ್ಕೊಂಡಿರೋವಂಥ ಫ್ರೆಂಚ್ ಫ್ರೈಸ್ ಪೀಸಸ್ನ ಹಾಕ್ಕೊಳ್ಳೋಣ. ಚೆನ್ನಾಗೆ ಬಾಯ್ಲ್ ಆಗಬೇಕು ಪೊಟ್ಯಾಟೊ. ಕಂಪ್ಲೀಟ್ 100% ಬೇಯದೇ ಇರೋ ಥರ ಸುಮಾರು ಒಂದು 75 to 85% ಬೆಂದರೆ ಸಾಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಪೊಟ್ಯಾಟೊಲಿರೋ ಸ್ಟಾರ್ಚ್ ಎಲ್ಲ ಹೊಟ್ಟೋಗುತ್ತೆ. ಹಾಗೆ ಉಪ್ಪು ಸಹ ಚೆನ್ನಾಗಿ ಹಿಡಿಯುತ್ತೆ. ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ. ಸುಮಾರು ಒಂದು 75% ಬೇಯಿದ್ರೆ ಸಾಕಾಗುತ್ತೆ. ಇದನ್ನು ಈ ರೀತಿ ಒಂದು ಸ್ಟ್ರೈನರ್ ಮೇಲೆ ಸ್ಟ್ರೈನ್ ಮಾಡ್ಕೊಳಕ್ಕೆ ಬಿಟ್ಬಿಡಿ. ಒಂದು 10 ನಿಮಿಷ ಅದು ನಾರ್ಮಲ್ ರೂಮ್ ಟೆಂಪ್ರೇಚರ್ಗೆ ಬರಲಿ. ಈಗ ಚೆನ್ನಾಗೆ ಆಯಿಲು ಬಿಸಿಯಾಗಿ ಚೆನ್ನಾಗಿ ಹೊಗೆ ಬರೋ ಥರ ಆಯಿಲ್ ಬಿಸಿಯಾಗಿರಬೇಕು. ಆ ಆಯಿಲ್ಗೆ ತಣ್ಣಗಾಗಿರೋ ಅಂಥ ಬೆಂದಿರೋ ಫ್ರೆಂಚ್ ಫ್ರೈಸ್ದು ಪೀಸಸ್ನ ಹಾಕ್ಕೊಳ್ಳೋಣ. ನಿಧಾನಕ್ಕೆ ಹಾಕ್ಕೊಳ್ಳಿ ಆಯಿಲ್ಗೆ ಹಾಕ್ಕೊಳ್ಳುವಾಗ. ಇದನ್ನು ಸುಮಾರು 1 ನಿಮಿಷದ ಒಳಗಡೆ ಇದನ್ನು ತೆಗೆದುಬಿಡಬೇಕು. ನೋಡಿ, ಈ ರೀತಿ ವಿತಿನ್ 1 ಮಿನಿಟ್ ಇದನ್ನು ಫ್ರೈ ಮಾಡಿ ಹೈ ಫ್ಲೇಮಲ್ಲೇ ತೆಗೆದುಬಿಡಿ. ಇದನ್ನು ಸಹ ವೈರ್ ರ್ಯಾಕ್ ಮೇಲೆ ಹಾಕಿ ಒಂದು 10 ನಿಮಿಷ ಕೂಲ್ ಆಗೋದಕ್ಕೆ ಬಿಡಬೇಕು. ಈ ಹಂತದಲ್ಲಿ ನೀವು ಇದನ್ನು ಒಂದು ಏರ್ ಟೈಟ್ ಪೌಚಲ್ಲಿ ಹಾಕ್ಕೊಂಡು ಫ್ರೀಝರಲ್ಲಿ ಇಟ್ಕೊಂಡ್ರೆ ನೀವು 15 ಡೇಸ್ ತನಕ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಫ್ರೈ ಮಾಡ್ಕೊಳ್ಬೋದು. ನೀವು ಈಗಲೇ ಫ್ರೈ ಮಾಡ್ತೀರಾ ಅಂದರೆ 10 ನಿಮಿಷ ಆರಿದ ನಂತರ ಸೆಕೆಂಡ್ ಫ್ರೈಯಿಂಗ್ ಮಾಡ್ಕೊಳ್ಬೋದು. ನಾನು ಇದನ್ನು ಅಷ್ಟನ್ನು ಫ್ರೀಝರಲ್ಲಿ ಇಡ್ತಾಯಿದ್ದೀನಿ. ಸುಮಾರು ಒಂದು 3-4 ಅವರ್ ಆದಮೇಲೆ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ಚೆನ್ನಾಗಿ ಫ್ರೋಝನ್ ಆಗಿದೆ. ಆಯಿಲ್ ಸಹ ಚೆನ್ನಾಗಿ ಬಿಸಿಯಾಗಿದೆ. ಆ ಆಯಿಲು ಮೀಡಿಯಮ್ ಉರಿ ಎಲ್ಲ ಹೈ ಫ್ಲೇಮಲ್ಲಿ ಹೊಗೆ ಬರೋ ಥರ ಬಿಸಿ ಆಗಬೇಕು. ಫ್ರೆಂಚ್ ಫ್ರೈಸ್ನ ನಿಧಾನಕ್ಕೆ ಎಣ್ಣೆಯಲ್ಲಿ ಹಾಕ್ಕೊಂಡ ತಕ್ಷಣ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಆವಾಗ ಹೈ ಫ್ಲೇಮ್ ಮಾಡಬೇಡಿ. ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಫ್ರೆಂಚ್ ಫ್ರೈಸ್ ಫ್ರೈ ಆಗಲಿ. ಈ ಟೈಮಲ್ಲಿ ಸುಮಾರು ಒಂದು 5 ಮಿನಿಟ್ಸ್ ಹಿಡಿಯುತ್ತೆ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ. ನಿಮಗೆ ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಆಗುವಷ್ಟು ಆದರೆ ಸಾಕಾಗುತ್ತೆ. ನೀವು ಈ ರೀತಿ ಫ್ರೋಝನ್ ಮಾಡಿಟ್ಕೊಂಡ್ರೆ 15 ಡೇಸ್ ತನಕ ಯಾವಾಗ ಬೇಕೋ ಆವಾಗ ಬಿಸಿಯಾಗಿರೋ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ನಿಮಗೆ ಮನೆಯಲ್ಲೇ ಟೇಸ್ಟಿಯಾಗೆ ಹೆಲ್ದಿಯಾಗೆ ಫ್ರೆಂಚ್ ಫ್ರೈಸ್ ರೆಡಿ ಆಗುತ್ತೆ. ನೋಡಿ, ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಆಗ್ತಾಯಿದೆ. ತುಂಬ ಕ್ರಿಸ್ಪಿಯಾಗಿ ಆಗುತ್ತೆ, ತುಂಬ ಟೇಸ್ಟಿಯಾಗಿ ಆಗುತ್ತೆ. ನೀವು ಆಚೆಗಡೆ ತೊಗೊಂಡಿರೋದಕ್ಕಿಂತನೂ ತುಂಬ ಚೆನ್ನಾಗಾಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ಫ್ರೆಂಚ್ ಫ್ರೈಸ್ ಮಾಡಿಕೊಂಡು ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ, ಆಲ್ಮೋಸ್ಟ್ ಬ್ರೌನ್ ಆಗ್ತಾಯಿದೆ. ಇಷ್ಟ ಆದರೆ ಸಾಕಾಗುತ್ತೆ, ತೀರಾ ಬ್ರೌನ್ ಮಾಡ್ಕೊಳ್ಬೇಡಿ. ಕ್ರಿಸ್ಪಿಯಾಗಿದೆ. ಇಷ್ಟು ಮಾಡಿಕೊಂಡು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡು ತೆಕ್ಕೊಂಡ್ಬಿಟ್ರೆ ಫ್ರೆಂಚ್ ಫ್ರೈಸ್ ರೆಡಿ ಆಯಿತು. ಇದಕ್ಕೆ ನಾವು
ಸ್ವಲ್ಪ ಬಿಸಿ ಇರೋವಾಗಲೇ ಸಾಲ್ಟ್ನ ಸ್ಪ್ರಿಂಕಲ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಫ್ರೆಂಚ್ ಫ್ರೈಸ್ ರೆಡಿ. ಇದಕ್ಕೆ ನೀವು ಅಚ್ಕಾರದ ಪುಡಿ, ಪೆಪ್ಪರ್ ಪೌಡರ್ ಅಥವಾ ಪೆರಿ ಪೆರಿ ಪೌಡರ್ ಯಾವುದನ್ನು ಬೇಕಾದರೂ ನಿಮ್ಮ ಫ್ಲೇವರಿಂಗ್ ತಕ್ಕಂಗೆ ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗೆ ಆಚೆ ಕ್ರಿಸ್ಪಿಯಾಗೆ ಒಳಗಡೆ ಸಾಫ್ಟಾಗೆ ಫ್ರೆಂಚ್ ಫ್ರೈಸ್ ರೆಡಿ ಆಯಿತು. ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಟೇಕ್ ಕೇರ್.